ಪ್ರಜ್ವಲ್ ರೇವಣ್ಣ ಫಾರ್ಮ್ ಹೌಸ್ ನ ಸೀಲ್ ಮಾಡುವಂತಹ ಸಾಧ್ಯತೆ ಇದೆ. ವಿಡಿಯೋ ಶೂಟ್ ಮಾಡಲಾಗಿದೆ ಎನ್ನಲಾಗಿರುವಂತಹ ಸ್ಥಳದ ಪರಿಶೀಲನೆ ಆಗುತ್ತೆ. ಹಾಸನದ ಆರ್ಸಿ ರಸ್ತೆಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ನಿವಾಸ ಇದೆ. ಹೊಳೆನರಸೀಪುರ ತಾಲೂಕು ಪಡವಲಹಿಪ್ಪೆಯ ಫಾರ್ಮ್ ಹೌಸ್ ಅನ್ನ ಸೀಲ್ ಮಾಡೋ ಸಾಧ್ಯತೆ ಇದೆ. ತೋಟವನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಯಾವೆಲ್ಲ ಸಂತ್ರಸ್ತೆಯರು ದೂರು ದಾಖಲು ಮಾಡಿದ್ದಾರಲ್ಲ, ಆ ಸಂತ್ರಸ್ತೆಯರನ್ನ ಸ್ಥಳ ಮಹಜರು ಅಂತ ಹೇಳಿ ಅವರ ಮೇಲೆ ದೌರ್ಜನ್ಯ ಆಗಿರುವಂತಹ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗಲಾಗುತ್ತೆ. ಸೊ ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿಯಲ್ಲಿ ಮೋಸ್ಟ್ಲಿ ಈ ಪ್ಲೇಸಸ್ಗಳು ಇರಬಹುದು, ಈ ತೋಟದ ಮನೆ ಇರಬಹುದು. ಸೊ ಹಾಗಾಗಿ ಅದನ್ನ ಸೀಲ್ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕ್ಷಿ ನಾಶ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಪ್ರಜ್ವಲ್ ರೇವಣ್ಣನವರ ಮನೆ, ತೋಟದ ಮನೆ ಸೀಲ್ ಮಾಡುವಂತಹ ಸಾಧ್ಯತೆಗಳು ಇದೆ. ಈ ಪ್ರಾಸೆಸ್ ಯಾವಾಗ ಆಗುತ್ತೆ? ಸಭಾ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ರೈಮ್ ಸೀನ್ ಅನ್ನ ಅಥವಾ ಅವರು ಏನು ಸಂತ್ರಸ್ತ ಮಹಿಳೆಯರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ದೌರ್ಜನ್ಯ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೋ ಅಥವಾ ಅತ್ಯಾಚಾರ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೋ ಆ ಜಾಗಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಸೀಲ್ ಮಾಡಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಸೂಕ್ಷ್ಮವಾದ ಸಾಕ್ಷಿಗಳು. ರೈಟ್ ಸಂದೇಶ್, ಹಾಗೆ ಸಂಪರ್ಕದಲ್ಲಿರಿ. ಮೇಡಮ್ ಬಂದ್ಮೇಲೆ ಆ ಪೇಪರ್ಸ್ ಕೊಟ್ಟು ಬಂದೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಲ್ಲಿ. ಅದರಲ್ಲಿ ಬೇರೆ ನಾವು ಈ ಹಿಂದೆ ಹೇಳ್ದಂತೆ ಕಾರ್ತಿಕ್ ಕಾಂಗ್ರೆಸ್ನವ್ರ ಜೊತೆ ಸೇರ್ಕೊಂಡು ಈ ಒಂದು ವಿಡಿಯೋಗಳನ್ನ ಬಿಡುಗಡೆ ಮಾಡ್ದ ಅನ್ನೋದ್ರ ಬಗ್ಗೆ ದಾಖಲಾತಿ ಕೊಟ್ಟಿದ್ದೀರಾ? ಈಗ ತನಿಖೆ ಪ್ರಾರಂಭ ಆಗಿದೆ. ನಾನು ನೋಡಿದ ಪ್ರಕಾರ ನನ್ನ ಜೊತೆ ಮಾತನಾಡಿದಂಥ ಅಧಿಕಾರಿಗಳು ನೋಡಿದಾಗ ಅಲ್ಲಿ ಒಬ್ಬ ದಟ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನು ಅಧಿಕಾರಿಗಳ ತಂಡ ರಚನೆ ಮಾಡಿದೆ ಅಲ್ಲಿ. ಅದಕ್ಕೆ ನಾನು ಮೊದಲನೇದಾಗಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಬಟ್ ಇಲ್ಲಿ ಯಾವ ವಿಚಾರ ಒಂದು ಕೃತ್ಯ ಎಸಗಿದಾನೆ, ಇದರಿಂದ ಹಲವಾರು ಸಂತ್ರಸ್ತ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲರಿಗೂ ಉತ್ತರ ವಿಚಾರ. ನಾವೆಲ್ಲ ನೋಡಿದ್ವಿ ನಾವಲ್ಲಿ. ಅವರಲ್ಲಿ ಒಂದು ವಿಶೇಷ ನಿವೇದನೆ ಏನು ಮಾಡಿಕೊಂಡೆ ಅಂತ ಅಂದರೆ, ಆರೋಪಿಯ ಬಂಧಿಸುವುದರ ಜೊತೆಗೆ ಈ ಒಂದು ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಷನ್ ಯಾರ್ಯಾರು ಮಾಡಿದ್ದಾರೆ, ಈ ಗ್ಯಾಂಗು, ಈ ಮಾಫಿಯಾ ಏನಿದೆ ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಭಾಳ ತೀವ್ರವಾಗಿ ಅವ್ರನ್ನ ಮನವಿ ಮಾಡಿದ್ದೀನಿ ಅಲ್ಲಿ. ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನೀಗ ಅಲ್ಲಿ. ಯಾಕೆಂದರೆ ಈ ಪೆನ್ ಡ್ರೈವ್ ಹಂಚಿಕೆ ಜಾಲ ಇತ್ತಲ್ಲ, ಆ ಜಾಲದ ಸುಳಿವನ್ನು ಕೊಟ್ಟಿದ್ದೀನಿ ಅಲ್ಲಿ. ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡಬೇಕು ಅಂತೇಳಿ ಅದು ಮಾಡ್ತಾರೆ. ಸಾಧ್ಯ ಇಲ್ಲ, ಯಾಕೆಂದ್ರೆ ಅದು ತನಿಖಾ ಹಂತದಲ್ಲಿರೋದ್ರಿಂದ SIT ತಂಡ ಅರೆಸ್ಟ್ ಮಾಡಿ ತಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ನೋಡಿದಂತೆ ಎಲ್ಲರಿಗೂ ಗೊತ್ತಾಗಿದೆ. ಅದು SIT ಅಧಿಕಾರಿಗಳು ನಿಮ್ಮನ್ನು ಕರೆದು ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ಹತ್ರ ಏನು ದಾಖಲೆಗಳನ್ನ ಆಯ್ತಲ್ಲ, ಅದಕ್ಕೆ ಬೇಕಾದ ದಾಖಲೆ ಕೊಟ್ಟಾಯ್ತಲ್ಲ ನಿನ್ನೆ ನಾನು. ಅದು ಈಗ ಕಾರ್ತಿಕ್ ವಿಡಿಯೋ ಹಂಚಿದ್ದಾನೆ ಅನ್ನೋದಾದ್ರೆ ಕಾರ್ತಿಕ್ ಮೇಲೆ ಎಲ್ಲರೂ ಒಂದು FIR ಕಂಪ್ಲೇಂಟ್ ಆಗಬೇಕಲ್ಲ. ಕೇವಲ ರೇವಣ್ಣ ಪ್ರಜ್ವಲ್ ಮಾತ್ರ, ಕಾರ್ತಿಕ್ ಮೇಲೆ ಎಲ್ಲೂ ಯಾರು FIR ಮಾಡಿಸಿಲ್ಲ. ಅದು ಮಾಡ್ತಾರೆ. ನೋಡಿ, ಒಂದು ತನಿಖೆಯ ಒಂದು ದಾರಿಯಲ್ಲಿ ಹೋಗೋದು ಬೇಡ, ಹಲವಾರು ದಾರಿಯಲ್ಲಿ ಹೋಗ್ಬೇಕು ಅಂತಂತೇಳಿ ಮೇಲಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ. ಅವರಲ್ಲಿ ಯಾವ ಆಯಾಮಗಳಲ್ಲಿ ಯಾರ್ಯಾರು ತನಿಖೆ ಒಳಪಡಿಸ್ಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ. ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅಲ್ಲಿ ಯಾರು ಕೂಡ ಈ ಕೃತ್ಯದಿಂದ ಬಚಾವಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಎರಡನೇ ಮಾತಿಲ್ಲ. ಅಲ್ಲಿ ಕಾರ್ತಿಕ್ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಮೇಲೆ ದೇವರಾಗಿದ್ರು ಕೂಡ ತಪ್ಪು ಮಾಡಿದ್ದು ತಪ್ಪೇ ಅದು. ಈಗ ನಾವು ತಪ್ಪು ಮಾಡಿದ್ದು ತಪ್ಪೇ ಅದು. ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ. ಈಗಾಗಲೇ SIT ತಂಡಕ್ಕೆ ಗೊತ್ತಾಗಿದೆ. ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಕಾನೂನು ನಿಯಮಾನುಸಾರ ಯಾರ್ಯಾರನ್ನ ಯಾವ ಥರ ಬಂಧಿಸ್ಬೇಕಂತ ಬಂಧಿಸ್ತಾರೆ. ಅಲ್ಲಿ ಯಾರು ಅಂತ ಹೇಳ್ಬೋದಾ? ಅದು ನಾವೇ ಯಾಕೆ ಕೇಳೋಣ ಅಲ್ಲಿ. ಅದು ಅದಕ್ಕೆ HD ರೇವಣ್ಣ ಪ್ರಜ್ವಲ್ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಮೇಲೆ ಆರೋಪವನ್ನು ಮಾಡಿಕೊಂಡಿದ್ದು. ಆ ಬಳಿಕ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಆತ ಮಲೇಷ್ಯಾಗೆ ಹೋಗಿದ್ದಾನೆ ಅಂತೇಳಿ. ಆತ ಸದ್ಯಕ್ಕಿದಾನ ಹೇಗೆ ಅಂತೇಳಿ ಸರ್ ಎಲ್ಲ ಹಿಡಿಯೋಕ್ಕೆ ತಂಡ ರಚನೆ ಆಗಿದೆಯಲ್ವ. ಈಗ ಎಲ್ಲ ನಾನು ಹೇಳೋದಾಗಿದೆ SIT ತಂಡ ಹಾಕ್ಬೇಕಾಗಿತ್ತು ಹೇಳಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ಅಲ್ಲ ನೋಡಿ, ಸಂತ್ರಸ್ತೆಯವರು ನನ್ನನ್ನು ಭೇಟಿಯಾಗಿದ್ದರೆ ಕೋರ್ಟಿಗೆ ನಾನೇ ಅಪ್ಲಿಕೇಶನ್ ಆಗ್ತಾ ಇದ್ದೆ ಸಂತ್ರಸ್ತರ ಪರವಾಗಿ. ಈಗಾಗಲೇ ಸಂತ್ರಸ್ತೆಯವರು ಹಲವಾರು ಜನ SIT ತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮಾಹಿತಿ ಇದೆ ಅಲ್ಲಿ. ಈಗ ಅವರು ಪ್ರೊಸೀಜರ್ ಮಾಡ್ತಾರೆ ಅಲ್ಲಿ. ಕೋರ್ಟಿಗೆ ಸಂತ್ರಸ್ತೆಯರು ಬಂದು ಅಪಿಯರ್ ಆದರೆ ನಾನು ನನ್ನ ವಕಾಲತ್ತನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನನ್ನ ಹತ್ರ ಏನು ಮೆಟೀರಿಯಲ್ಸ್ ಇದೆ ಅದನ್ನು ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ. ಆಗ ಅದು ಬೈಂಡಿಂಗ್ ಆಗ್ತದೆ. ಅದು ಫಸ್ಟ್ ಸಂತ್ರಸ್ತ ಮಹಿಳೆಯರು ಕೋರ್ಟಿಗೆ ಬರಬೇಕು. ಅವರು
ಸರ್, ಈಗ SIT ತನಿಖೆ ನೀವು ಎದುರಿಸಿದ್ದೀರಿ. ಅದು ಕೋರ್ಟಿಗಿರೋ ವಿಚಾರ. ಅದು ಕೋರ್ಟು ನಾವು ವಕೀಲರು ಏನು ಮಾಡ್ಬೇಕಾದನ್ನ ಯಾರಿಗೆ ಕೊಡ್ಬೇಕಂತ ನಮ್ಗೆ ವಕೀಲರಿಗೆ ಗೊತ್ತೋದನ್ನ ನಾವು ಅದನ್ನು ಅಲ್ಲಿ ಡಿಸೈಡ್ ಮಾಡ್ತೀವಿ. ಸರ್, ಈಗ SIT ಅಧಿಕಾರಿಗಳ ಮುಂದೆ ನೀವು ಹಾಜರಾಗಿದ್ರಿ. ತನಿಖಾ ಅಂತ ಯಾವ ಹಂತದಲ್ಲಿದೆ ಸರ್ ಈಗ, ಅಂದರೆ ಯಾವ ರೀತಿ ನಡೀತಾ ಇದೆ ಅಂತ? ಭಾಳ ಖುಷಿ ಆಯಿತು. ಶರವೇಗದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಭಾಳ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ತನಿಖೆ ಅತಿ ಶೀಘ್ರದಲ್ಲಿ ಎಲ್ಲ ಸತ್ಯ ಅವರು ಬರಲಿದೆ. ಒಂದು ಭರವಸೆ ಇದೆಯಾ ಸರ್? ಯಾರು ಈ ಒಂದು CD-ಗಳನ್ನ, ಪೆನ್ಡ್ರೈವ್ಗಳನ್ನ, ಸರ್ ಸರ್ಕ್ಯುಲೇಟ್ ವಿಡಿಯೋಗಳನ್ನ ನೋಡಿ, ಒಂದು ವಿಚಾರ, ಅವ್ರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ. ಮಹಿಳೆಯರ ಮೇಲೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ, ವಿಶೇಷವಾಗಿ ನನ್ನ ಜಿಲ್ಲೆ ಹೆಣ್ಣು ಮಕ್ಕಳನ್ನ ಮಾನಹಾರಾಜ ಹಾಕಿದ್ದು ಅಷ್ಟೇ ಘೋರ ದುರಂತ ಅದು. ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂಥ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ, ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ, ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರೂ ಕೂಡ ಅಲ್ಲಿ ಅವರನ್ನ ಈ ತಂಡ ಬಂಧಿಸ್ತಾರೆ. ಅದರಲ್ಲಿ ಬೇರೆ ಎರಡನೇ ಮಾತಿಲ್ಲ. ಈ ಪ್ರಕರಣದಲ್ಲಿ ಯಾರನ್ನಾದ್ರೂ ಬಚಾವ್ ಮಾಡಬೇಕು ಅಲ್ಲ, ಈ ಗೇಮೇ ರಾಜಕೀಯ ಗೇಮ್ ಇದು. ಈಗ ಏನು ಹೇಳ್ಬೇಕು, ಹೊಳೆನರಸೀಪುರ ಕೇಸ್ಗೆ 376 ಅನ್ನು ಹಾಕಬೇಕು ಅನ್ನುವಂಥ ಪ್ರಯತ್ನಗಳು ಆಯಿತು. ಮ್ಯಾಜಿಸ್ಟ್ರೇಟಿಗೆ ಅರ್ಜಿ ಹಾಕಿದ್ರು ಅಂತೇಳಿ ರೇವಣ್ಣ ಅವರ ಆಂಟಿಸಿಪೇಟರಿ ಬೇಲಲ್ಲೇ ಉಲ್ಲೇಖ ಮಾಡ್ತಾರೆ. ಇವತ್ತು ಬಂದು ಇಲ್ಲ ನಾವು ಇನ್ವಾಲ್ವ್ ಮಾಡಿಲ್ಲ ಅಂತಾರೆ. ಈ ಪ್ರಯತ್ನ ಮತ್ತು ಹಿಂದೆ ಸರಿಯೋದು ಇಲ್ಲ ಒಂದು ಕಡೆ ಏನಾರು ರಕ್ಷಣೆ ಮಾಡುವಂಥ ಪ್ರಯತ್ನಗಳಾಗ್ತಿದೆ. ಈಗ ಪ್ರತಿನಿತ್ಯ ಒಂದೊಂದು ಬೆಳವಣಿಗೆ ಆಗ್ತೈತೆ ಅಲ್ಲಿ. ತನಿಖಾ ತಂಡದವರು ತನಿಖೆಗಳಲ್ಲಿ ಮಗ್ನರಾಗಿದ್ದಾರೆ. ಅಲ್ಲಿ ಏನೇನು ಮಾಡ್ಬೇಕಂತ ಮೇಲಾಧಿಕಾರಿಗಳಿದ್ದಾರೆ. ಈಗ ಅವರಲ್ಲಿ ಮೇಲಾಧಿಕಾರಿಗಳು ಮಾಡ್ತಾರೆ. ಅಲ್ಲಿ ನಾವು ಸಾಕ್ಷಿ ವಿಚಾರಣೆಗೆ ಮಾತ್ರ ನಾವು ಇರೋದು. ನಾವಲ್ಲಿ SIT ಅಡ್ಮಿಟ್ ಮಾಡಿದೆ ರೇವಣ್ಣ ವಿರುದ್ಧ 376 ಅಥವಾ ಯಾವುದೇ ನಾನ್ ಬೇಲೇಬಲ್ ಸೆಕ್ಷನ್ ಇನ್ವಾಲ್ವ್ ಮಾಡಿಲ್ಲ ಅನ್ನೋದು ಅದು ರಕ್ಷಣೆ ಅಲ್ವಾ? ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾನು ಒಬ್ಬ ಥರ್ಡ್ ಪರ್ಸನ್ನೇ ಮಾತಾಡೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಹಾಗಾಗಿ ನಾನು ಮಾತಾಡೋದು ಬೇಡ. ಅದು ಈಗ 3-4 ದಿವಸದಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತಿದೆ. ಅದು ನಿಮಗೆ ಅದು ಸಂಬಂಧದ ವಿಚಾರ. ಅದು ನಾನೊಬ್ಬ ವಕೀಲರಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ದು ನಾನು ನಿಮಗೆ ಅಲ್ಲಿ ಮಿಕ್ಕಿದ ಕೋರ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ ಅಲ್ಲಿ. ಧನ್ಯವಾದಗಳು ಸರ್. ಸೆಕೆಂಡ್ ಪಾಯಿಂಟ್ ಇದನ್ನು ತಗೊಳ್ಳಿ. ರೆಡಿನಾ? ತಗೊಳ್ಳಿ. ರೆಡಿ? ಆರಾಮ್ಸೆ ತಗೋದು. ಯಾಕೋ ಸರ್, ಒಂದು ನಿಮಿಷ ಕ್ಯಾಮ್ರಾ ಕೊಡಬೇಕಾ? ರೆಡಿನಾ ಸರ್, ಹೇಳಿ ಸರ್. ಅತಿ ಶೀಘ್ರವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರುಗಳು ಮತ್ತು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ, ಅಕ್ರಮ, ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ. ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಭಾಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾಯಿದೆ. ಇನ್ನು ಒಂದು ವಾರದಲ್ಲಿ ಏನು ಈ ಕುಟುಂಬ ಇದೆ, ಈ ಸಂಕಷ್ಟದಲ್ಲಿರುವಂಥ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂಥ ತೀರ್ಮಾನವನ್ನು HD ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ. ಸರ್, ಇಲ್ಲಿ ದೇವರಾಜೇಗೌಡ ಅವರು ಎರಡೆರಡು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಅಡ್ವೊಕೇಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ಇನ್ನೊಂದು ಬಿಜೆಪಿ ಪಾರ್ಟಿ ಮೆಂಬರ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಅಡ್ವೊಕೇಟ್ ಆಗಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ತುಂಬಾನೇ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಕಾರ್ತಿಕ್ ಆಗಿರಬಹುದು, ಅವರಪ್ಪನೇ ಆಗಿರಬಹುದು, ಆದಷ್ಟು ಬೇಗ ತಪ್ಪಿತಸ್ಥರು ಯಾರಿದ್ದಾರೆ ಅನ್ನೋದು ಹೊರಗಡೆ ಬರುತ್ತೆ ಅನ್ನುವಂತ ಮಾತನಾಡಿದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.